MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಸುಜಾತಾ ಭಟ್ ಯಾವುದೇ ಕ್ಷಣದಲ್ಲೂ ಅರೆಸ್ಟ್ ಆಗುವಂತ ಸಾಧ್ಯತೆಗಳು ಈಗ ಕಂಡುಬರ್ತಾ ಇವೆ. ಯಾಕಂದ್ರೆ ಇವತ್ತು 3ನೇ ದಿನದ ವಿಚಾರಣೆ. SIT ಅಧಿಕಾರಿಗಳು ಈಗ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಈಗಾಗಲೇ SIT ಕಚೇರಿಗೆ ಬಂದಿರುವಂತಹ ಸುಜಾತಾ ಭಟ್ SIT ಅಧಿಕಾರಿಗಳ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಈಕೆ ಕೂಡ ದುರುದ್ದೇಶಪೂರಿತವಾಗಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು SIT ಗಮನಕ್ಕೆ ಬಂದಿದೆ. ಈಗ ಸುಳ್ಳು ದೂರು ಕೊಟ್ಟಿದ್ದಾರೆ, ಸುಳ್ಳಾಗಿ ಹೇಳ್ಕೊಂಡು ಓಡಾಡಿದ್ದಾರೆ ಅಂತ ಹೇಳಿ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡೋ ಪ್ರಯತ್ನ ಮಾಡಿದ್ದಾರೆ. ಇದೆಲ್ಲದರ ವಿಚಾರವಾಗಿ ಈಗ ತನಿಖೆಯನ್ನು ಮಾಡ್ತಾ ಇರುವಂತಹ SIT ಯಾವುದೇ ಕ್ಷಣದಲ್ಲಿ ಸುಜಾತಾ ಭಟ್ರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇವೆ ಈಗ. ಯಾಕಂದ್ರೆ ಇದುವರೆಗೂ ಒಂದು ರೀತಿಯ ಕಥೆ ಹೇಳ್ತಾ ಇದ್ದಂತಹ ಸುಜಾತಾ ಭಟ್ ಅದಾದ ನಂತರ ನಾನು ಅದೆಲ್ಲ ಹೇಳಿದ ಸುಳ್ಳು, ಈಗ ಹೇಳ್ತಿರೋದು ನಿಜ, ನನಗೆ ಯಾರೋ ಹೇಳ್ಕೊಟ್ಟೋದನ್ನು ಹೇಳಿಸಿದ್ರು, ನನ್ನ ಹತ್ರ ಯಾವುದೇ ದಾಖಲೆಗಳು ಕೂಡ ಇಲ್ಲ, ನಾನು ಹೇಳಿದೆಲ್ಲವೂ ಸುಳ್ಳು ಅನ್ನುವಂಥ ಒಂದು ಮಾತುಗಳನ್ನು ಸುಜಾತಾ ಭಟ್ ಹೇಳ್ತಾ ಬಂದರು. ಸೊ ಹಾಗೆ SIT ಮುಂದೆ ಹೋಗಿ ನಾನು ದಾಖಲೆ ಕೊಡ್ತೀನಿ ಅಂತಲೂ ಹೇಳಿದರು. ಬಟ್ SIT ಮುಂದೆನೂ ಕೂಡ ಅದೇ ರಾಗ ಹಾಡಿದಾರಂತೆ. ನೆನ್ನೆ ಮೊನ್ನೆಯಿಂದನೂ ಕೂಡ ಬರೀ ಹತ್ತಿದ್ದು ಬಿಟ್ಟರೆ ಇನ್ನೇನು ಹೆಚ್ಚು ಮಾಹಿತಿನೇ ಕೊಟ್ಟಿರಲಿಲ್ಲ. ಸೊ ಇವತ್ತು ಕೂಡ ಮತ್ತೆ ವಿಚಾರಣೆ ಕರೆದಿದ್ದಾರೆ. ಇವತ್ತು ಏನಾದರೂ ಮಾಹಿತಿಯನ್ನು ನೀಡ್ತಾರಾ ಅನ್ನುವಂಥದ್ದನ್ನು SIT ಗಮನಿಸ್ತಾ ಇದೆ. ಅದನ್ನು ಆಧರಿಸಿ ನೆಕ್ಸ್ಟು ಸುಜಾತಾ ಭಟ್ರನ್ನ ಅರೆಸ್ಟ್ ಮಾಡಬೇಕಾ ಬೇಡವಾ ಅನ್ನೋಂಥದ್ದನ್ನು SIT ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ. ನಮಗೆ ಸಿಕ್ಕಿರುವಂಥ ಇನ್ಸೈಡ್ ಡೀಟೇಲ್ಸ್ ಪ್ರಕಾರ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿರುವಂಥ ಆರೋಪ, ಹಾಗೆ ಸುಳ್ಳು ದೂರು ಕೊಟ್ಟಂಥ ಒಂದು ಆರೋಪ, ಇದೆಲ್ಲ ಆರೋಪಗಳ ಹಿನ್ನೆಲೆಯಲ್ಲಿ ಬಂಧನ ಮಾಡುವಂಥ ಸಾಧ್ಯತೆಗಳು ಕಾಣಿಸ್ತಾ ಇವೆ. ಇನ್ನು ಸುಜಾತಾ ಭಟ್ ಕಟ್ಟಿದಂತಹ ಕಥೆಯ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿ ಟಿವಿನಲ್ಲಿ ಇವಾಗ ನಿಮ್ಮ ಮುಂದೆ ಇಡ್ತಾ ಇದೆ. ಸುಜಾತಾ ಭಟ್ ಹೇಗೆ ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂಥ ಕುರಿತಾದಂಥ ಒಂದು ಬಿಗ್ ಸ್ಟೋರಿ ಇದು. ಅನನ್ಯ ಭಟ್ ಕಟ್ಟು ಕಥೆ ಮೂಲಕ ಸುಜಾತಾ ಷಡ್ಯಂತ್ರವನ್ನ ಹೆಣೆದಿದ್ರು ಅಂತ. ಹೇಗೆಲ್ಲ ಪ್ಲಾನ್ ಆಗಿತ್ತು ಅನ್ನುವಂಥದ್ರ ಬಗ್ಗೆ ಡೀಟೇಲ್ಸ್ ಅನ್ನ ಈಗ ಟಿವಿನೇ ನಿಮ್ಮ ಮುಂದೆ ಇಡ್ತಾ ಇದೆ. ಈ ಮೊದಲು ಒಂದು ಯೂಟ್ಯೂಬ್ ಸಂದರ್ಶನ ಆಗತ್ತೆ. ಆ ಯೂಟ್ಯೂಬ್ ಸಂದರ್ಶನದ ಮೂಲಕ ಸುಜಾತಾ ಷಡ್ಯಂತ್ರ ಬಯಲಾಗಿರೋದು. ನೋಡಿ, 1 ವರ್ಷದ ಹಿಂದೆ ಜಯಂತ್ ಅವರನ್ನ ಸಂಪರ್ಕ ಮಾಡಿದಂತಹ ಸುಜಾತಾ ಜಯಂತ್ ಮೂಲಕ ಒಂದು ಯೂಟ್ಯೂಬ್ ಚಾನಲ್ಗೆ ಸಂದರ್ಶನ ಕೊಡ್ತಾರೆ. ಆ ಯೂಟ್ಯೂಬ್ ಚಾನಲ್ನಲ್ಲಿ ಕೊಟ್ಟಂತಹ ಸಂದರ್ಶನದಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನ ಹೇಳ್ತಾರೆ. ಒಂದು ಪ್ಲಾನ್ ಮಾಡಿಕೊಂಡು ಆ ಪ್ಲಾನ್ ಪ್ರಕಾರವೇ ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಸಂದರ್ಶನ ಆಗುತ್ತೆ. ಆ ಯೂಟ್ಯೂಬರ್ ಜೊತೆಗೆ ಮಾತಾಡುವಾಗ ಸುಜಾತಾ ಭಟ್ ಕೆಲವೊಂದಷ್ಟು ಸ್ಫೋಟಕ ವಿಚಾರಗಳನ್ನ ಮಾತಾಡಿರ್ತಾರೆ. ಧರ್ಮಸ್ಥಳದ ವಿರುದ್ಧ ಗಂಭೀರ ಆರೋಪವನ್ನು ಮಾಡಿದರು. ಅದು 2024ರಲ್ಲಿ ಏಪ್ರಿಲ್ನಲ್ಲಿ ಆದಂತಹ ಒಂದು ಸಂದರ್ಶನ. ಆಗ ಆ ಯೂಟ್ಯೂಬರ್ ಅದನ್ನ ಅಪ್ಲೋಡ್ ಮಾಡ್ತಾರೆ. ಧರ್ಮಸ್ಥಳದ ವಿರುದ್ಧ ಆರೋಪ ಸದ್ದು ಮಾಡಲ್ಲ. ಅಂದ್ರೆ ಏನು 2024 ಏಪ್ರಿಲ್ನಲ್ಲಿ ಅವರು ಮಾಡ್ತಾರೆ ಆ ಇಂಟರ್ವ್ಯೂ. ಆ ಇಂಟರ್ವ್ಯೂನಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನು ಅವರು ಹೇಳಿರ್ತಾರೆ, ಧರ್ಮಸ್ಥಳದ ಬಗ್ಗೆ ಕೆಲವೊಂದಷ್ಟು ಮಾತಾಡಿರ್ತಾರೆ. ಸೊ ಆದರೆ ಆಗ ಅಪ್ಲೋಡ್ ಮಾಡಿದ ನಂತರ ಇವ್ರು ಅಂದ್ಕೊಂಡಿರ್ತಾರೆ ಬಹುಶಃ ಇದು ತುಂಬ ದೊಡ್ಡ ಸದ್ದು ಮಾಡುತ್ತೆ, ಅದಾದ ನಂತರ ಮತ್ತೆ ಎಲ್ಲವೂ ಕೂಡ ಚರ್ಚೆಗೆ ಬರುತ್ತೆ, ಆಗೆಲ್ಲರೂ ನನ್ನನ್ನು ಕರೀತಾರೆ, ನಾನು ಎಲ್ಲ ಕಡೆನೂ ಹೋಗಿ ಹೇಳ್ಬೋದು ಇದನ್ನು, ಸೊ ಮತ್ತಷ್ಟು ಇದು ಬ್ಲೋ ಅಪ್ ಆಗುತ್ತೆ ಅಂತ ಹೇಳಿ ಸುಜಾತಾ ಭಟ್ ಅಂದ್ಕೊಂಡಿದ್ರು. ಆದರೆ ಅದು ಏನೂ ಆಗಲಿಲ್ಲ ಆವಾಗ. ಸೊ ಈ ಷಡ್ಯಂತ್ರಕ್ಕೆ ಮತ್ತೊಂದು ಪ್ಲಾನ್ ಮಾಡಿದ್ರು ಸುಜಾತಾ. ಫಸ್ಟ್ ಪ್ಲಾನ್ ವರ್ಕೌಟ್ ಆಗಲಿಲ್ವಲ್ಲ, ಸೊ ಆಗ ತಿಮರೋಡಿ ಮಟ್ಟಣ್ಣವರ್ ಇವ್ರ ಜೊತೆಗೆ ಸುಜಾತಾ ಸಂಪರ್ಕ ಮಾಡ್ತಾರೆ. ಯೂಟ್ಯೂಬರ್ ಸಮೀರ್ ಜೊತೆಗೂ ಕೂಡ ಸುಜಾತಾ ಮೀಟ್ ಮಾಡಿದ್ರು ಅನ್ನುವಂಥದ್ದು ಸದ್ಯಕ್ಕಿರುವಂಥ ಮಾಹಿತಿ. ಎಲ್ಲರ ಸಹಾಯ ಪಡೆದು ನೆಕ್ಸ್ಟ್ ದೂರು ಕೊಡುವಂತ ಪ್ಲಾನ್ ಮಾಡ್ತಾರೆ. ಈ 2ನೇ ಪ್ಲಾನ್ ನಂತೆ ಜುಲೈನಲ್ಲಿ ಬಂದು ದೂರು ಕೊಡ್ತಾರೆ. ಆದ್ರೆ ಇದೆಲ್ಲ ನಾನು ಮಾಡಿದ್ದು ಜಮೀನಿಗಾಗಿ ಅಂತ ಸುಜಾತಾ ಈಗ ಹೇಳ್ತಾ ಇದ್ದಾರೆ. ಜಮೀನಿಗೋಸ್ಕರ ನಾನು ಆಗೆಲ್ಲ ಸುಳ್ಳು ಹೇಳ್ತಾ ಇದ್ದೆ, ಇದೆಲ್ಲ ಕಟ್ಟುಕತೆ. ಅನನ್ಯ ಅನ್ನೋ ಒಂದು ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿದ್ದು, ಆಕೆ ನನ್ನ ಮಗಳು ಅಂತ ಹೇಳ್ಕೊಂಡಿದ್ದು, ಆಕೆ ಮಿಸ್ಸಿಂಗ್ ಆಗಿದ್ದಾಳೆ, ಆಕೆ ಜೊತೆ ಏನೋ ಅಚಾತುರ್ಯ ನಡೆದಿದೆ, ಆಕೆ ಸತ್ತೋಗಿದ್ದಾಳೆ, ಆಕೆ ಅಸ್ಥಿ ಆದರೂ ಕೊಡಿ ಅಂತ ಹೇಳಿದಂಥ ವಿಚಾರ. ಅದಾದಮೇಲೆ ಇಲ್ಲ ಆಕೆ ಬೇರೆ ದಂಪತಿಗೆ ಸೇರಿದಂಥ ಒಬ್ಬ ಮಗಳು, ಅವಳು ನಾನು ಸಾಕಿದ್ದೆ. ಆಮೇಲೆ ಧರ್ಮಸ್ಥಳಕ್ಕೆ ಹೋದಾಗ ಅಲ್ಲಿ ಆಕೆಯ ಮೇಲೆ ಒಂದಷ್ಟು ಈ ಥರದ ದೌರ್ಜನ್ಯಗಳಾಯಿತು, ಸತೋದ್ಲೋಳು ಅನ್ನುವಂಥ ಹೇಳಿದಂಥ ಕಥೆ, ಇದೆಲ್ಲವೂ ಕೂಡ ಕಟ್ಟುಕತೆ ಅನ್ನುವಂಥದ್ದನ್ನು ಈಗ ಸುಜಾತಾ ಭಟ್ ಹೇಳ್ತಾ ಇದ್ದಾರೆ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಾವು ಪ್ರತಿನಿಧಿ ಪ್ರಜ್ವಲ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಜ್ವಲ್, ನಿಜಕ್ಕೂ
ಈ ಸುಜಾತಾ ಭಟ್ ಮೊದಲು ಬಂದು ಮಾತಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಯ್ಯೋ ಪಾಪ ಎಷ್ಟು ನೊಂದಿದೆ ಈ ಮಹಿಳೆ ಅನ್ನುವಂಥದ್ದನ್ನ ಎಲ್ಲರೂ ಕೂಡ ಕನಿಕರ ವ್ಯಕ್ತಪಡಿಸಿದ್ರು. ತನ್ನ ಮಗಳ ಬಗ್ಗೆ ಆಗಿರುವಂತಹ ಒಂದು ಅನ್ಯಾಯದ ಬಗ್ಗೆ ಅದನ್ನ ಪ್ರಶ್ನಿಸೋ ಬದಲು ನನಗೆ ಅಸ್ಥಿ ಆದರೂ ಕೊಡಿ ಅಂತ ಹೇಳ್ತಾ ಇದ್ರಲ್ಲಪ್ಪ, ಎಂಥ ದುರಂತ ಇದು ಅನ್ನುವಂಥದ್ರ ಬಗ್ಗೆ ಎಲ್ಲರೂ ಮಾತಾಡಿದ್ರು. ಬಟ್ ಈಗ ಅಸಲಿ ಕಹಾನಿ ಗೊತ್ತಾಗ್ತಾ ಇದೆ, ಸುಜಾತಾ ಭಟ್ ಇದೆಲ್ಲ ಆಡಿದ ನಾಟಕ ಅಂತೇಳಿ. ಅಂದರೆ ಆಲ್ರೆಡಿ 2024 ಪ್ಲಾನ್ ಮಾಡಿದ್ರು, ಅದು ಯಾವಾಗ ಸರಿಯಾಗಿ ವರ್ಕೌಟ್ ಆಗಲಿಲ್ವೋ ಈಗ ನೆಕ್ಸ್ಟ್ ಬಂದು ಈ ರೀತಿಯಾಗಿ ಕಥೆ ಕಟ್ಟಿದ್ದಾರೆ ಅಂತೇಳಿ. ಪ್ರಜ್ವಲ್ ಮತ್ತಷ್ಟು ಡೀಟೇಲ್ಸ್ ಶೇರ್ ಮಾಡ್ಕೊಳ್ಳಿ. ರೆಹಮಾನ್, ನಾವು ಕಳೆದ ಬುಧವಾರವೇ ಒಂದು ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ. ಏನಂತ ಅಂದ್ರೆ ಸುಜಾತಾ ಭಟ್ ಇಡೀ ಪ್ರಕರಣದಲ್ಲಿ ಇನ್ವಾಲ್ವ್ ಆಗೋದು ಪಾರಿಕಾ ಅಂತ ಹೇಳಿ ಇರುವಂತ ಸ್ಥಳದಲ್ಲಿ, ಅಂದ್ರೆ ಪಾರಿಕಾ ಅನ್ನೋ ಒಂದು ಹಳ್ಳಿಯಲ್ಲಿ ಇರುವಂತಹ ಒಂದು 2.5 ಎಕರೆ ಜಮೀನು ಮತ್ತೆ ಆ ಜಮೀನಿನಲ್ಲಿ ಇರುವಂತಹ ಒಂದು ದೇವಸ್ಥಾನಕ್ಕೋಸ್ಕರ, ಆ ಜಮೀನಿನ ವಿಚಾರಕ್ಕೋಸ್ಕರನೇ ಈಕೆ ಇಡೀ ಪ್ರಕರಣದಲ್ಲಿ ಎಂಟ್ರಿನ ತೆಗೆದುಕೊಳ್ಳೋದು ಅನ್ನೋದನ್ನ ನಾವು ಕಳೆದ ಬುಧವಾರವೇ ವರದಿ ಮಾಡಿದ್ವಿ. ಅದರ ಮುಂದುವರೆದ ಭಾಗನೇ ಅಂತ ಹೇಳ್ಬೋದು. ಈಗ ಕಳೆದ 3 ದಿನಗಳಿಂದ ಅಂದ್ರೆ ಇವತ್ತಿಗೆ 3ನೇ ದಿನದ ವಿಚಾರಣೆಯನ್ನ ಸುಜಾತಾ ಭಟ್ ಅವರು SIT ಅಧಿಕಾರಿಗಳ ಮುಂದೆ ಎದುರಿಸ್ತಾ ಇದ್ದಾರೆ. ಮೊದಲನೇ ದಿನ SIT ಅಧಿಕಾರಿಗಳು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಈಕೆ ಸಂಪೂರ್ಣವಾಗಿ ಅನನ್ಯ ಭಟ್ ಕತೆ ಸತ್ಯ ಅನ್ನೋ ರೀತಿಯಲ್ಲೇ ಹೇಳಿಕೆಗಳನ್ನ ಕೊಡ್ತಾ ಹೋಗಿದ್ವು. ಅಧಿಕಾರಿಗಳು ಸಹಿತ ಯಾವುದೇ ರೀತಿಯಲ್ಲೂ ಈಕೆಗೆ ಕ್ರಾಸ್ ಕ್ವಶನ್ ಅನ್ನ ಮಾಡಕ್ ಹೋಗಿರಲಿಲ್ಲ. ಆಕೆ ಏನೆಲ್ಲ ಹೇಳ್ತಾಳೆ ಅದೆಲ್ಲದನ್ನು ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಸ್ಟೇಟ್ಮೆಂಟ್ ಗಳನ್ನ ರೆಕಾರ್ಡ್ ಮಾಡ್ಕೊಳ್ತಾ ಇದ್ವು. ಆದ್ರೆ 2ನೇ ದಿನ ನಿನ್ನೆ ಆಕೆಗೆ ನಿಜವಾದ SIT ತನಿಖೆ ಅಂದ್ರೆ ಏನು ಅನ್ನೋದನ್ನ ಅಧಿಕಾರಿಗಳು ತೋರಿಸ್ಕೊಟ್ಟಿದ್ದಾರೆ. SIT ಅಧಿಕಾರಿಗಳು ಈ ಮೊದಲನೇ ದಿನ ಈಕೆ ನೀಡಿದಂತ ಪ್ರತಿಯೊಂದು ಸ್ಟೇಟ್ಮೆಂಟ್, ಮೀಡಿಯಾಗಳಲ್ಲಿ ಮೊದಲ ಹಂತದಲ್ಲಿ ದೂರು ಕೊಟ್ಟ ನಂತರ ಈಕೆ ನೀಡಿದಂತ ಸ್ಟೇಟ್ಮೆಂಟ್, ಅದಾದ್ಮೇಲೆ ಈಕೆ ಕೆಲವು ಚಾನೆಲ್ಗಳಿಗೆ ಮಾತನಾಡುವಂತ ಸಂದರ್ಭದಲ್ಲಿ ಈಕೆ ತಪ್ಪೊಪ್ಕೊಂಡಂತ ಸ್ಟೇಟ್ಮೆಂಟ್, ಅವಳ ನನ್ನ ಮಗಳೇ ಅಲ್ಲ ಅದೊಂದು ಕಟ್ಟುಕತೆ ಅಂತ ಹೇಳಿದಂತ ಸ್ಟೇಟ್ಮೆಂಟ್, ಈ ಎಲ್ಲಾ ಸಾಕ್ಷಿಗಳನ್ನ ಮುಂದಿಡ್ತಾರೆ. ಬರೀ ಹೊರಗಿನ ಪ್ರಪಂಚದಲ್ಲಿ ಲಭ್ಯ ಇದ್ದಿದ್ದಲ್ಲ, ಈಕೆಯ ಇಡೀ ಜೀವನದ ಚರಿತ್ರೆಯನ್ನ, ಈಕೆ ಹುಟ್ಟಿನಿಂದ ಇದುವರೆಗೆ ಎಲ್ಲೆಲ್ಲಿ ಬದುಕಿದ್ಲು, ಎಲ್ಲೆಲ್ಲಿ ಇದ್ಲು, ಯಾರ ಜೊತೆ ಇದ್ಲು, ಹೇಗೆಲ್ಲ ಜೀವನವನ್ನ ಮಾಡಿದ್ಲು, ಎಲ್ಲಿ ಮನೆಗೆ ಅಗ್ರಿಮೆಂಟ್ ಅನ್ನು ಹಾಕೊಂಡು ಎಷ್ಟು ರೂಪಾಯಿಗೆ ಲೀಸ್ಗೆ ಹಾಕೊಂಡಿದ್ದಾಳೆ, ಪ್ರತಿ ಒಂದನ್ನು ಸಹಿತ SIT ಅಧಿಕಾರಿಗಳು ಈಕೆ ಮುಂದಿಟ್ಟು ಸಾಕ್ಷಿಗಳನ್ನು ಮುಂದಿಟ್ಟು ಪ್ರಶ್ನೆ ಮಾಡ್ತಿದ್ದಂತ ಸಂದರ್ಭದಲ್ಲಿ ಈಕೆ ಬ್ರೇಕ್ ಡೌನ್ ಆಗ್ತಾಳೆ. ಬ್ರೇಕ್ ಡೌನ್ ಆದಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಈಗ ಇದೆಲ್ಲವೂ ಒಂದು ಕಟ್ಟುಕತೆ ಅನ್ನೋದನ್ನ ಒಪ್ಕೊಂಡಿದ್ದಾಳೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ 2024 ಏಪ್ರಿಲ್ ನಲ್ಲಿ ಇವರು ರೆಕಾರ್ಡ್ ಮಾಡಿ ಒಂದು ಕಾಂಟ್ರವರ್ಸಿ ಮಾಡಬೇಕಂತ ಪ್ಲಾನ್ ಮಾಡಿದ್ದಂತದ್ದು ಒಂದು ವಿಡಿಯೋ ಈಗ SIT ಅಧಿಕಾರಿಗಳಿಗೆ ಸಿಕ್ಕಿದೆ. ಒಂದು ಯೂಟ್ಯೂಬ್ ಚಾನೆಲ್ ನಲ್ಲಿ ಈ ಒಂದು ವಿಡಿಯೋವನ್ನ ರೆಕಾರ್ಡ್ ಅನ್ನ ಮಾಡ್ತಾರೆ. ಈ ರೆಕಾರ್ಡ್ ಅನ್ನ ಮಾಡಿ ಈಗ ಏನು ಕತೆ ಎಲ್ಲ ಹೇಳಿದ್ದಾರೆ, ಅನನ್ಯ ಭಟ್ಗೆ ಕಿಡ್ನಾಪ್ ಆಗಿ ಅವರನ್ನ ಮರ್ಡರ್ ಮಾಡಿದಂತದ್ದು, ಅದಾದ್ಮೇಲೆ ಇವರಿಗೆ ಹೊಡೆದು ಕೋಮಾಗ್ ಹೋಗಿದ್ದಂಥದ್ದು, ಇದೆಲ್ಲ ಹೋಲ್ ಸ್ಟೋರಿ ಏನೆಲ್ಲ ಹೇಳಿದ್ದಾರೆ, ಈಗೆಲ್ಲ ಏನ್ ನರೇಟ್ ಮಾಡಿದ್ದಾರೆ, ಈ ಎಲ್ಲಾ ಸ್ಟೋರಿಯನ್ನ 2024 ಏಪ್ರಿಲ್ ನಲ್ಲೇ ಒಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಈಕೆ ಹೇಳ್ಕೊಂತಾಳೆ. ಆಗ ಇವರು ಇದೇ ಒಂದು ಟೀಮ್ ನಲ್ಲಿ ಇದ್ಕೊಂಡೇ ಈ ಒಂದು ಪ್ಲಾನ್ ಅನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ತುಂಬಾ ದೊಡ್ಡ ಕಾಂಟ್ರವರ್ಸಿ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಗಳು ಇವರಿಗೆ ಇರ್ತವೆ. ಆದ್ರೆ ಅವಾಗ ಅದಷ್ಟು ದೊಡ್ಡ ಕಾಂಟ್ರವರ್ಸಿನೂ ಆಗೋದಿಲ್ಲ, ಮತ್ತೆ ಅದೊಂದು ಪ್ರಚಾರಕ್ಕೂ ಕೂಡ ಹೆಚ್ಚಾಗಿ ಬರೋದಿಲ್ಲ. ಮತ್ತೆ ಗವರ್ಮೆಂಟ್ ಆಗ್ಬೋದು, ಅಥಾರಿಟಿಗಳಾಗ್ಬೋದು, ಯಾರು ಕೂಡ ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ, ಇನ್ಕ್ಲೂಡಿಂಗ್ ಮೀಡಿಯಾ ಸಹಿತ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಆಗ ಅದನ್ನ ಕೈ ಬಿಡ್ತಾರೆ. ಆದ್ರೆ 2024 ಏಪ್ರಿಲ್ ಇಂದ ಅದು ವಿಚಾರ ಹಂಗೆ ಇದ್ದಿದ್ದಂಥದ್ದು. ಮತ್ತೆ ಜುಲೈನಲ್ಲಿ 2025 ಜುಲೈನಲ್ಲಿ ಆಕೆ ಬಂದು ಒಂದು ಕಂಪ್ಲೇಂಟ್ ಕೊಡುವಂತ ಪ್ರಸಂಗ ಆಗುತ್ತೆ. ಈಗ ಇದು ತುಂಬಾ ದೊಡ್ಡ ಮಟ್ಟದ ಪ್ರಚಾರವನ್ನ ಪಡ್ಕೊಳ್ಳುತ್ತೆ. ಕರ್ನಾಟಕ ಸರ್ಕಾರ SIT ನ ರಚನೆ ಮಾಡುತ್ತೆ. SIT ನ ರಚನೆ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಪ್ರಕರಣವನ್ನು SIT ಒಳಗಡಿಕೆ ಕೊಡ್ತಾರೆ, ತನಿಖೆಯನ್ನ ಮಾಡಿ ಅಂತ. ಈಗ ತನಿಖೆ ನಡೀತಾ ಇದೆ. ಈ ತನಿಖೆಯಲ್ಲಿ 1 ವರ್ಷಗಳ ಹಿಂದಿನಿಂದನೂ ಈ ಒಂದು ಸಂಚನ್ನ ಮಾಡ್ಕೊಂಡು ಬಂದಿದ್ದಂಥದ್ದು ಗೊತ್ತಾಗಿದೆ. ಮತ್ತೆ ಈಕೆ ಮೊದಲನೇದಾಗಿ ಆ ಪಾರಿಕಾ ಜಮೀನನ್ನ ನನಗೂ ಪಾಲಿದೆ ಅಂತ ಹೇಳಿ ಕೇಳ್ಕೊಂಡು ಹೋಗಿ ಗಲಾಟೆ ಮಾಡಿದ್ದಂಥದ್ದು. ಆ ಗಲಾಟೆಗೆ ಬೇಕಾದಂತ ಸಾಕ್ಷಿ ಆಧಾರಗಳು ಎಲ್ಲವೂ ಸಿಕ್ಕಿದೆ. ಅಂದ್ರೆ ಒಂದು ಜಮೀನು ಬೇಕು ಅನ್ನೋ ಒಂದು ಉದ್ದೇಶವನ್ನ ಇಟ್ಕೊಂಡು ಅಲ್ಲಿಂದ ಶುರುವಾದಂತ ಜಗಳ, ಅಲ್ಲಿಂದ ಶುರುವಾದಂತ ಗಲಾಟೆ, ನಂತರದಲ್ಲಿ ಅನನ್ಯ ಭಟ್ಟಿನ ಕಟ್ಟುಕತೆಯನ್ನ ಸೃಷ್ಟಿಯನ್ನ ಮಾಡಿಕೊಂಡು ಅದಕ್ಕೆ ಒಂದು ಸುಳ್ಳು ಫೋಟೋವನ್ನ, ಈಕೆ ವಾಸ ಮಾಡ್ತಿದ್ದಂತ ಮನೆಯಲ್ಲೇ ಸಿಕ್ಕಿದಂತ ವಾಸಂತಿಯವರ ಫೋಟೋವನ್ನ ಬಳಸ್ಕೊಂಡು ಇದೆಲ್ಲ ಒಂದು ದೊಡ್ಡ ಕಾನ್ಸ್ಪರಸಿ ಮಾಡಿದ್ದಾರೆ ಅನ್ನೋದು ಈಗ ಗೊತ್ತಾಗಿದೆ. ಮತ್ತೆ ಈ ಹಿಂದೆ ಚಿನ್ನಯ್ಯನ ಪ್ರಕರಣದಲ್ಲಿ SIT ಅಧಿಕಾರಿಗಳು ಯಾವ ರೀತಿಯಾಗಿ ನ್ಯಾಯಾಲಯದ ಅನುಮತಿಯನ್ನು ಪಡ್ಕೊಂಡು ಇದೊಂದು ಷಡ್ಯಂತ್ರ ಅಂತೇಳಿ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡ್ಕೊಂಡಿದ್ರು, ಇನ್ವೋಕ್ ಮಾಡ್ಕೊಂಡಿದ್ರು. ಈ ಕೇಸಲ್ಲೂ ಅದೇ ನಿಟ್ಟಿನಲ್ಲಿ ತನಿಖೆ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿದೆ. ರೆಹಮಾನ್, ಥ್ಯಾಂಕ್ ಯು ಪ್ರಜ್ವಲ್. ಇನ್ನು SIT ವಿಚಾರಣೆ ವೇಳೆ ಸುಜಾತಾ ಭಟ್ ಬರೀ ಕಣ್ಣೀರ್ ಹಾಕ್ತಾ ಇದ್ದಾರೆ ಅಂತೇಳಿ ಕಳೆದ 2 ದಿನಗಳ ತನಿಖೆ ಸಂದರ್ಭದಲ್ಲೂ ಕೂಡ ಬರೀ ಅಳ್ತಾ ಇದ್ದಾರೆ ಕುತ್ಕೊಂಡು. ತನಿಖಾಧಿಕಾರಿ ಮುಂದೆ ಬಿಕ್ಕಿ ಅಳ್ತಾ ಇರುವಂತಹ ಸುಜಾತಾ ಭಟ್, ನಾನು ಮಾಡಿ ತಪ್ಪಾಗೋಯ್ತು, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ, ನನ್ನನ್ನು ಈ ಕೇಸಿಂದ ಬಿಟ್ಬಿಡಿ ಅಂತ ಹೇಳಿ ಅಂಗಲಾಚ್ತಾ ಇದ್ದಾರೆ. ಜಮೀನು ವಿವಾದದ ಬಗ್ಗೆ SIT ವಿಚಾರಣೆ ಮಾಡ್ತಾ ಇದೆ. ಈಗ SIT ಅಧಿಕಾರಿಗಳ ಪ್ರಶ್ನೆಗೆ ಸುಜಾತಾ ಭಟ್ ಕಣ್ಣೀರ್ ಹಾಕ್ತಾ, ಈ ಕುಟುಂಬ ಕಲಹ, ಮನಸ್ತಾಪಗಳು, ಇದೆಲ್ಲದ್ರ ಬಗ್ಗೆನೂ ಕೂಡ ಪ್ರಶ್ನೆ ಕೇಳಿದ್ದಾರೆ. ಹಾಗೆ ದಾಖಲೆಗಳನ್ನು ಕೂಡ ಕೇಳಿದ್ರು. ಆ ದಾಖಲೆಗಳು ಯಾವುದೂ ಇಲ್ಲ ಈಗ ಸುಜಾತಾ ಭಟ್ ಹತ್ರ. ಯಾಕಂದರೆ ಹೇಳಿರೋದೇ ಸುಳ್ಳು ಅಂದಮೇಲೆ ಆ ಸುಳ್ಳಿಗೆ ಇನ್ನೆಲ್ಲಿಂದ ದಾಖಲೆಗಳನ್ನು ತರೋದಕ್ಕೆ ಸಾಧ್ಯ? ಮುಂಚೆ ಎಲ್ಲ ಹೇಳ್ತಾ ಇದ್ದಿದ್ದು ಇದೇ ದಾಖಲೆಗಳು ನನ್ನ ಹತ್ರ, ನಿಮ್ಮ ಹತ್ರ ಯಾಕೆ ಕೊಡಲಿ, ನಾನು ಹೋಗಿ SIT ಹತ್ರ ಕೊಡ್ತೀನಿ ಅಂತಿದ್ರು. ಬಟ್ ಈಗ SIT ಕೇಳಿದ್ರೆ ಬರೀ ಅಳ್ತಾ ಇದ್ದಾರಂತೆ. ಪೆಚ್ಚಮೊರೆ ಹಾಕ್ಕೊಂಡು ಈಗ ಸುಜಾತಾ ಭಟ್ ಕೂತಿದ್ದಾರೆ ಅನ್ನುವಂಥದ್ದು ನಮಗೆ ಸಿಕ್ಕಿರುವಂಥ ಇನ್ಸೈಡ್ ಮಾಹಿತಿ.
ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.